ಇದ್ವಿ. ಕುಮಾರಸ್ವಾಮಿ ಅವರು ಕೂಡ ವೋಟ್ ಮಾಡೋದಕ್ಕೆ ಬರ್ತಾ ಇರೋ ಫುಟೇಜಸ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂಡ್ ಆಫ್ ಕೋರ್ಸ್ ಅಲಾಂಗ್ ವಿತ್ ನಿಖಿಲ್ ಕುಮಾರಸ್ವಾಮಿ ಫುಟೇಜಸ್ ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ರಣಕಣದಲ್ಲಿ ಬಹಳ ರೋಚಕತೆಯನ್ನ ಮೂಡಿಸಿರುವ ಅಭ್ಯರ್ಥಿ, ಮುಖ್ಯಮಂತ್ರಿಗಳ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಇಸ್ ಎಂಟರಿಂಗ್ ಟು ಕ್ಯಾಸ್ಟ್ ಹಿಸ್ ಕಾನ್ಸ್ಟಿಟ್ಯೂಷನಲ್ ರೈಟ್. ಅವಾಗಲೇ ನಾವು ಹಾಸನದ ಬಗ್ಗೆ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಯಾರಿಗೋ ಹಾಕಿದ ಓಟು ಇನ್ನೊಬ್ರು ಯಾರಿಗೋ ಹೋಗ್ಬಿಟ್ಟಿದೆ ಅಂತ. ಅದನ್ನು ಚಾಲೆಂಜ್ ಮಾಡಬಹುದು. ಇಲ್ಲ ನಾನು ವೋಟ್ ಹಾಕಿದ್ದೆ ಯಾರಿಗೋ, ವೋಟ್ ಹಾಕಿದ್ದೆ ಇನ್ನೊಬ್ರಿಗೋ ಅಂತ ಅಲ್ಲಿರುವ ಮತದ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ವೋಟ್ ಹಾಕಿರುವವರು ಚಾಲೆಂಜ್ ಮಾಡಬಹುದು. ಚಾಲೆಂಜ್ ಮಾಡಿದಾಗ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಆ ಅಪ್ಲಿಕೇಶನ್ ನ ಫಿಲ್ ಮಾಡಿ ಮತ್ತೊಮ್ಮೆ ವೋಟ್ ಮಾಡುವ ಅಧಿಕಾರವನ್ನ ಆತ ಪಡೆದುಕೊಳ್ಬಹುದು. ಇಫ್ ಇನ್ ಕೇಸ್ ಇಟ್ ಈಸ್ ಟ್ರೂ, ಅದು ನಿಜವಾಗಿದ್ದರೆ ಮಾತ್ರ. ಅಂದ್ರೆ ವೋಟ್ ಹಾಕಿರೋದು ಬೇರೆ, ವೋಟ್ ಹೋಗಿರೋದು ಬೇರೆ ಅನ್ನೋದನ್ನ ಪ್ರೂವ್ ಮಾಡುವುದಕ್ಕೆ ಸಾಧ್ಯ ಆದ್ರೆ ಮಾತ್ರ. ಆರ್ ಅದರ್ವೈಸ್ ಅದಕ್ಕೆ ಕಾನೂನಾತ್ಮಕವಾದಂತಹ ಶಿಕ್ಷೆ ಕೂಡ ಇದೆ ಒಂದು ವೇಳೆ ಸುಳ್ಳು ಹೇಳಿದರೆ. ಅದನ್ನು ನಾವು ನೀವು ಗಮನಿಸಬೇಕಾಗತ್ತೆ.